ಸಮಸ್ತ ವೀಕ್ಷಕ ಬಂಧುಗಳೇ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ, ಪ್ರತಿಯೊಬ್ಬರಿಗೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗದ ಆದಿ ಯುಗಾದಿ. ಆ ಯುಗಾದಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಶ್ರೀರಾಮಚಂದ್ರನ ಜೊತೆಗೆ ತಮ್ಮ ಕುಲದೇವತೆಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಯುಗಾದಿ ಅಂದರೆ ಎಲ್ಲೆಲ್ಲೂ ಸಹಿತ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಚೈತ್ರ ಮಾಸದ ವಿಶೇಷವಾಗಿರ್ತಕ್ಕಂಥ ಹಬ್ಬ. ಹಾಗಾಗಿ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯೊಂದಿಗೆ ಆಚರಿಸುವಂತಹ ಹಬ್ಬ ಯಾವುದಾದ್ರು ಇದ್ರೆ ಅದು ಯುಗಾದಿ ಮಾತ್ರ. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಬ್ಬದ ಸಾಲಿಗೆ ಮೊದಲು ಮುಂಚೂಣಿಯಲ್ಲಿ ಇರುವಂತಹ ಹಬ್ಬವೇ ಈ ಯುಗಾದಿ. ಯುಗಾದಿ ಯುಗದ ಆದಿ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಅರ್ಥಪೂರ್ಣವಾದಂತಹ ಬೇವು ಬೆಲ್ಲವನ್ನ ಸವಿದು ಪ್ರತಿಯೊಬ್ಬರು ಸಹಿತ ಸಂತಸದ ಮಾತಾಡುವಂತಹ ಹಬ್ಬವೇ ಈ ಯುಗ. ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ನೋವುಗಳಾಯಿತು, ನಲಿವಾಯಿತು. ನಲಿವನ್ನಕ್ಕಿಂತ ನೋವೇ ಸಾಕಷ್ಟು ಇತ್ತು. ಆ ನೋವನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ವರ್ಷದ ಯುಗಾದಿ ಹೇಗಪ್ಪ ಎಂಬತಕ್ಕಂಥ ಚಿಂತನೆ ಈಗಾಗಲೇ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಮಾಡುವ ಕಾಯಕವನ್ನ ಅರ್ಥಪೂರ್ಣವಾಗಿ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಪ್ರತಿ ಸಂವತ್ಸರಕ್ಕೂ ಒಂದೊಂದು ಹೆಸರಿರ್ತಕ್ಕಂಥದ್ದು, ಸಂವತ್ಸರದ ಆ ಫಲಗಳಿರ್ತಕ್ಕಂಥದ್ದು, ಸಂವತ್ಸರದ ನವನಾಯಕರಿರ್ತಕ್ಕಂಥದ್ದು. ಹೇಗೆ ರಾಜ್ಯಾಂಗದಲ್ಲಿ ಹೇಗೆ ಮಂತ್ರಿಗಳ ಒಂದು ಪ್ರಭಾವ ಇದೆಯೋ ಅದೇ ಪ್ರಕಾರ ಗ್ರಹಗಳಲ್ಲಿರ್ತಕ್ಕಂಥ ಅಂದರೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ನವಗ್ರಹಗಳೇ ಇಲ್ಲಿ ನವನಾಯಕರಾಗಿರ್ತಕ್ಕಂಥ ಸಂವತ್ಸರ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಪ್ರಾರಂಭಿಕ ಕ್ಷಣಗಳಲ್ಲೇ ಒಂದಷ್ಟು ಸಮಸ್ಯೆಗಳಿದೆ. ಏನೇ ಆದರೂ ಈ ವರ್ಷದ ಮಳೆ ಬೆಳೆ ಜೊತೆಗೆ ರೈತರ ಸಮಸ್ಯೆ ಹಾಗೂ ನಮ್ಮ ಭಾರತದ ಗಡಿ ಭಾಗದಲ್ಲಿ ಯುದ್ಧಗಳ ಭೀತಿ ಇದೆಲ್ಲವೂ ಸಹಿತ ನಮ್ಮನ್ನು ಬಾಧಿಸಬಹುದು. ಆದರೆ ಎಲ್ಲವನ್ನೂ ಮೀರಿರ್ತಕ್ಕಂಥದ್ದು, ಎಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಒಂದು ದೈವಶಕ್ತಿ. ಆದರೆ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು, ಈಗಿರ್ತಕ್ಕಂಥ ನವನಾಯಕರು ಅಷ್ಟು ಲಾಭದಾಯಕವಾಗಿಲ್ಲವಲ್ಲ. ಈ ವರ್ಷ ಸಹಿತ ಅತಿವೃಷ್ಟಿ, ಅನಾವೃಷ್ಟಿ ಜೊತೆಗೆ ಮಳೆ, ವಿಪರೀತವಾದ ಗಾಳಿ, ಯುದ್ಧದ ಭೀತಿ. ಈಗಾಗಲೇ ಯುದ್ಧದ ಭೀತಿ ನಡೀತಾ ಇದೆ. ಯುದ್ಧ ಜಾಸ್ತಿಯಾಗಿ ಈಗಾಗಲೇ ಸಾಕಷ್ಟು ಸಂಕಷ್ಟಕ್ಕೊಳಗಾಗ್ತಾ ಇದ್ದೀವಿ. ಮುಂಬರ್ತಕ್ಕಂಥ ದಿನದಲ್ಲಿ ಪುನಃ ಮತ್ತಷ್ಟು ಒಂದಷ್ಟು ಗಾಢವಾದಂತಹ ಯುದ್ಧಕ್ಕೆ ನಾವು ಸಾಕ್ಷೀಭೂತರಾಗ್ತೇವೋ ಏನೋ. ಯಾಕೆಂದರೆ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಹಾಗೆ. ಅಂದರೆ ಇಲ್ಲಿ ಏನಾಗ್ತಿದೆ, ಅಸೂಯೆ, ನಾನು, ನಂದು, ನನ್ನಿಂದ ಅಥವಾ ನಾನು ಹೇಳಿದಂಗೆ ಆಗಬೇಕು, ಮದ ಮಾತ್ಸರಿಗಳೆಂಬತಕ್ಕಂಥದ್ದು ಅಟ್ಟಹಾಸ ಮೆರೆದಾಗ ಮನುಷ್ಯನ ನಡೆ ನಡವಳಿಕೆಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ. ಒಂದು ಮನುಷ್ಯನ ಗ್ರಹಗತಿಗಳಿಂದ ಆಗುವಂತಹದ್ದು, ಮತ್ತಷ್ಟು ನಾನು ಎಂಬತಕ್ಕಂಥ ಮದ ಮಾತ್ಸರ್ಯದಿಂದ ತುಂಬಿ ತೊಳುಕುವಂಥದ್ದು. ಜೊತೆಗೆ ಈ ಜಗತ್ತು ನಾನೇ, ನನ್ನಿಂದಲೇ ನಾನೇ ಇರಬೇಕು ಎಂಬತಕ್ಕಂಥ ಹುಚ್ಚು ಮನಸ್ಸಿನಿಂದ ಹುಚ್ಚಿದ್ದು ಕುಣಿತಕ್ಕಂತಹದ್ದು. ಸಾರ್ವತ್ರಿಕವಾಗಿ ಸಾಧಾರಣವಾಗಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಕಂಡ್ರೂ ಮಧ್ಯಕಾಲದಲ್ಲಿ ಒಂದಷ್ಟು ನೆಮ್ಮದಿ ಕಾಣ್ತೀವಿ. ಪುನಃ ಕಡೆಯ ಕಾಲದಲ್ಲಿ ಮತ್ತಷ್ಟು ಸಮಸ್ಯೆಯೇ ಕಾಣ್ತೀವಿ. ಪ್ರಾರಂಭದಲ್ಲೇ ಹೇಳಿದೆ, ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ಅಂದರೆ ಯುಗಾದಿಯ ಗ್ರಹಸ್ಥಿತಿಗಳ ಪ್ರಕಾರ ಲೆಕ್ಕ ಮಾಡಿದ್ರೆ ಇಲ್ಲಿ ಯುದ್ಧದ ಭೀತಿ ಅಂತಕ್ಕಂಥದ್ದು ಸಹಿತ ಬಹಳಷ್ಟು ಗಾಢವಾಗಿದೆ. ಜೊತೆಗೆ ಮಳೆ ಎಂಬತಕ್ಕಂಥದ್ದು ಅತಿವೃಷ್ಟಿ ಅನಾವೃಷ್ಟಿ ಇದೆ. ಬೀಸುವ ಗಾಳಿಗೆ ಮನುಷ್ಯ ತಡಿಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಅತಿಯಾದಂಥ ಉಷ್ಣಕ್ಕೆ ಮನುಷ್ಯನ ಉಸಿರಾಟವೇ ಕಷ್ಟ ಆಗ್ತಾ ಇದೆ. ಇಷ್ಟೆಲ್ಲವೂ ಸಹಿತ ಈ ಪ್ರಕೃತಿಯಲ್ಲಿ ಇಷ್ಟು ವಿಸ್ಮಯಗಳಿದೆ. ಇದೆಲ್ಲವೂ ಈ ಗ್ರಹಸ್ಥಿತಿಗಳ ಆಧಾರವಾಗಿದೆ. ಹಾಗಾಗಿ ಬಹಳ ಎಚ್ಚರಿಕೆಯೂ ಬೇಕಾಗಿದೆ. ಅದರಲ್ಲೂ ವರ್ಷದ ಆದಿ ಯುಗಾದಿ ಇವತ್ತಿನ ದಿವಸ ಮಾತ್ರ ಇನ್ನೊಬ್ಬರ ಮನೆ ಊಟ ಸಮಂಜಸವಲ್ಲ. ಮನೆಯಲ್ಲಿ ಗಂಜಿ ಆಗಲಿ ಅಂಬಲಿ ಆಗಲಿ ಭಗವಂತ ಕೊಟ್ಟದ್ದನ್ನು 4 ಜನ ಹಂಚಿಕೊಂಡು ಊಟ ಮಾಡುವಂಥ ಪದ್ಧತಿ ನಮ್ಮಲ್ಲೆಲ್ಲರೂ ಸಹಿತ ಅನುಸರಿಸಬೇಕಾಗಿದೆ. ಇದೆಲ್ಲವನ್ನೂ ಸಹಿತ ಸರಿಸಮಾನವಾಗಿ ತೆಗೆದುಕೊಂಡು ಬಂದಿದ್ದೆ. ಆದರೆ ಬಹಳ ಅರ್ಥಪೂರ್ಣವಾದಂಥ ಹಬ್ಬ ಯುಗಾದಿ ಹಬ್ಬ. ಯಾಕೆಂದರೆ ಪ್ರಕೃತಿಯಲ್ಲಾಗುವಂತಹ ವಿಸ್ಮಯಗಳಿಗೆ ನಾವು ನೀವು ತಡಿಲಿಕ್ಕಾಗುವುದಿಲ್ಲ. ಪ್ರಕೃತಿ ಮುನಿದರೆ ನಾವು ಯಾರೂ ಇಲ್ಲ. ಪ್ರಕೃತಿ ಶಾಂತಳಾಗಿದ್ದರೆ ಎಲ್ಲವೂ ತೃಪ್ತಿ. ಆ ಪ್ರಕೃತಿಯ ಶಾಂತಿಗಾಗಿ ಸಾಕಷ್ಟು ಮಠಮಾನ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಗುರುಗಳಾಗಲಿ, ಗುರು ನಿಪುಣರಾಗಲಿ ಅಥವಾ ಜಗದ್ಗುರುಗಳಾಗಲಿ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಜನ ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನೇ ಆಗು ಹೋಗುಗಳಾಗಬೇಕಾದ್ರೂ ಧರ್ಮ ಸಂಘಟಕರಿಗೆ ಇದು ಮೊದಲು ನೋಡಿಸ್ತಕ್ಕಂಥದ್ದು, ಅವರು ಚಿಂತನೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯರು, ಜಗದ್ಗುರುಗಳು, ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುರುಗಳು ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಅದನ್ನು ಸರಿಯಾದ ದಾರಿಗೆ ತರಬೇಕು ಎಂಬತಕ್ಕಂಥ ಚಿಂತನೆ ಈಗಾಗಲೇ ನಡೆಸ್ತಾರೆ. ಮಳೆ ಚೆನ್ನಾಗಿದೆ, ಅಧಿಕವಾಗಿದೆ, ಬೆಳೆನೂ ಪರವಾಗಿಲ್ಲ, ಬುದ್ಧಿವಂತಿಕೆಯ ಜೀವನ ಬೇಕಾಗಿದೆ. ರೈತರ ಸಂಕಷ್ಟಕ್ಕೆ ಎಲ್ಲರೂ ಧ್ವನಿಯಾಗಿ ನಿಂತ್ಕೋಬೇಕಾಗಿದೆ. ಯುಗಾದಿಯ ಹೊಸ ವರ್ಷ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕನ್ನು ತರುವಂಥದ್ದೇ ಆಗಲಿ. ಒಳ್ಳೆಯದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ
ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಮಸ್ತರಿಗೂ ಸಹಿತ ಕಷ್ಟಗಳೆಂಬತಕ್ಕಂಥದ್ದೆಲ್ಲವೂ ದೂರ ಆಗಿ ಸುಖ, ಸಂತೋಷ, ನೆಮ್ಮದಿ ಸಿಗುವಂಥದ್ದಾಗಲಿ. ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲ ಅಂತ. ಬೇವು ಬೆಲ್ಲ ಅಂದರೆ ಸಿಹಿಯೂ ಇದೆ, ಕಹಿಯೂ ಇದೆ. ಆ ಸಿಹಿ ಮತ್ತು ಕಹಿ ಎರಡೂ ಜೀವನದ ಸಮಪಾಲಾಗಿರಬೇಕು. ಹಾಗೆ ಯಾರೆಲ್ಲ ಕಷ್ಟಗಳನ್ನು ಕಂಡಿದ್ದೀರಿ, ಕಳೆದ ವರ್ಷದಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಕಂಡಿದ್ದೀರಿ, ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಸಿಗಲಿ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ಗಣಪನ ಅನುಗ್ರಹ ಸಿಗಲಿ, ನಿಮ್ಮ ಕುಲದೇವರ ಅನುಗ್ರಹ ಸಿಗಲಿ. ಪ್ರತಿಯೊಬ್ಬರ ಜೀವನ ಆನಂದದಾಯಕವಾಗಿರಲಿ. ಪ್ರತಿಯೊಬ್ಬರೂ ತಂದೆ ತಾಯಿ, ಗುರುಗಳು, ಧರ್ಮ, ಸಂಸ್ಕೃತಿ ಜೊತೆಗೆ ವಿಶ್ವಮಾತೆಯಾಗಿರ್ತಕ್ಕಂತಹ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಹಿತ ಶುಭ ಉಂಟಾಗಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವರನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಟ್ಟತಕ್ಕಂಥದ್ದು, ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು, ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು. ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ. ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ. ಅಂದ್ರೆ ಆದಷ್ಟು ವರ್ಷದಲ್ಲಿ ಬರ್ತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರೂ ಅದರೊಂದಿಗೆ ಏನಾದ್ರು ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ. ಏನೇನು ಪರಿಹಾರ? ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು, ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ. ಇನ್ನ ಕುಜ ಇರ್ತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ, ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ. ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ. ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅಂದ್ರೆ ರಾಶಿ ಮತ್ತು ನವನಾಯಕರು, ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು, ಆಗು ಹೋಗುಗಳಂತಕ್ಕಂಥದ್ದು, ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದು. ಇನ್ನು ಗುರು ಇರ್ತಕ್ಕಂಥದ್ದು, ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ. ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ, ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ. ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ. ಹಾಗಿದ್ದಾಗ ಅಧಿಕಾರ ನಾಶ ಆಗ್ತಕ್ಕಂಥದ್ದು, ಸ್ಥಾನ ಚಲನೆ ಆಗ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ, ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡ್ತಕ್ಕಂಥದ್ದು. ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ, ಸಣ್ಣದಾದಂಥದ್ದು ಆದ್ರೂ ಸರಿಯೇ. ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ, ಅದನ್ನೇ ನಾವು ಪಾಲನೆ ಮಾಡಬೇಕು. ಇನ್ನು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರ್ತಕ್ಕಂಥದ್ದು, ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ. ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ, ಅಸಮಾಧಾನ, ತೊಂದರೆ, ತಾಪತ್ರೆಗಳು ಇದೆಲ್ಲವರೂ ಸಹಿತ ಸರಿಪಡಿಸ್ಕೊಳ್ಬೇಕು. ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇಬ್ಬರಿಗೂ ಇದೆ. ಗಂಡನಿಂದ ಹೆಂಡತಿಗಿರ್ಬೋದು, ಹೆಂಡತಿಗಿಂದ ಗಂಡನಿಗಿರ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು? ಬೆಳ್ಳಿ ಪಾತ್ರೆ ಅಥವಾ ಬಿಳಿ ಬಣ್ಣದ ಹಸು, ಬೆಳ್ಳಿ ಪಾತ್ರೆ, ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು, ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂಥದ್ದೇನಿದೆ, ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು, ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ನೋಡಿ, ಕಬ್ಬಿಣ ಅಥವಾ ಎಳ್ಳು, ಇಲ್ಲಿ ಕಬ್ಬಿಣದ ಬಾಂಡ್ಲೆ ಅಥವಾ ಬಾಂಡ್ಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನ್ನಿಧ್ಯ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು. ಅಂದ್ರೆ ಇಲ್ಲಿ ಏನು ಹೇಳ್ತಾರೆ, ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ. ಆ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ. ಹೀಗಿರುತ್ತೆ. ಇಂತಹದ್ದೊಂದು ಅನುಷ್ಠಾನವನ್ನು ಮಾಡ್ಕೋಬೇಕು. ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ. ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ, ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯಿರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ. ಅದಕ್ಕೆ ಶಾಂತಿ ಏನ್ ಹೇಳ್ತಾರೆ? ಸುವರ್ಣ ದಾನ ಅಂತ ಹೇಳಿದ್ದಾರೆ, ನಾಗ ಪ್ರತಿಷ್ಠೆ ಅಂತ ಹೇಳಿದ್ದಾರೆ, ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ. ದುರ್ಗಾ ಜಪನ ದುರ್ಗಾದೇವಿಯ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗತ್ತೆ. ಇದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ. ಇನ್ನ ಕೇತುವಿನಿಂದ ಉಂಟಾಗುವಂತಹದ್ದು ವಿಷಜಂತುಗಳು ಹುಟ್ಟುವಂತಹದ್ದು, ವಿಷಜಂತುಗಳ ಭಯ, ಹಾವುಗಳಾಗ್ಲಿ, ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಇದರ ಭಯ ಶುರುವಾಗತ್ತೆ. ಹಾಗೆ ಕುಗ್ರಾಮಾವಾಸ್ಯೆ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು.
ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಮೃತ್ಯುಂಜಯ ಜಪ ಮಾಡ್ತಕ್ಕಂಥದ್ದು, ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗ್ಲೇ ಅದರ ಅನುಷ್ಠಾನಗಳನ್ನ, ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ, ಜಪ, ದಾನ, ಶಾಂತಿ, ಒಂದಿಷ್ಟು ಅನ್ನದಾನ, ಇದು ಬಹಳ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ಇನ್ನ ದ್ವಾದಶ ರಾಶಿಯ ಗೋಚಾರ ಫಲ. ಈ ದ್ವಾದಶ ರಾಶಿಯ ಗೋಚಾರ ಫಲವನ್ನ ತಿಳ್ಕೊಳ್ಳೋದಾದ್ರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕುಂಭ ಬಹಳ ವಿಶೇಷ. ಕಾರಣ ಈ ಹಿಂದಿನ ದಿನಗಳಿಗೂ ಈಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಹಾಗಿದ್ದಾಗ ಇಲ್ಲಿ ಲಾಭ ಅಲ್ಲ, ಅದರಷ್ಟೇ ಶ್ರಮ ಇದೆ. ಆದರೆ ಶ್ರಮ ಎಂಬತಕ್ಕಂಥದ್ದು ಹೇಗೆ? ಗುರುವಿನಿಂದಲೂ ಲಾಭ ಇಲ್ಲ, ಶನಿಯಿಂದಲೂ ಲಾಭ ಇಲ್ಲ, ಎರಡೂ ಕಡೆ ಸಮಸ್ಯೆಗಳಿದೆ. ಆದರೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿ ಇದೆ. ಆ ದಾರಿ ಏನಪ್ಪ? ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಹಿರಿಯರ ಮಾರ್ಗದರ್ಶನ, ಮಾಡುವಂಥ ಕೆಲಸಗಳ ಕಡೆ ಗಮನ ಕೊಡ್ತಕ್ಕಂಥದ್ದು. ಹಾಗೆ ಯಾರಾದರೂ ನಿಮ್ಮ ಕೆಲಸದಲ್ಲಿ ತೊಂದರೆ ಮಾಡ್ತಾರೆ ಅಥವಾ ನಿಮಗೊಂದು ತೊಂದರೆ ಆಗುತ್ತೆ ಅಂತ ಆ ಇಂಡಿಕೇಟ್ ಆದಾಗ, ಸ್ವಲ್ಪ ಸೂಚನೆ ಬಂದಾಗ ಸರಿಯಾದ ಹಿರಿಯರ ಮಾರ್ಗದರ್ಶನದಿಂದ ನೀವು ಸರಿಪಡಿಸ್ಕೊಳ್ಬೋದು. ಏನೇ ಆದರೂ ಪ್ರತಿ ಶನಿವಾರ ಮತ್ತು ಗುರುವಾರ ಗುರುಗಳಿಗಾಗಿ, ಶನಿವಾರ ಶನಿಶ್ಚರನಿಗಾಗಿ ಒಂದಷ್ಟು ಜಪತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಶ್ರೇಯಸ್ಕರ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಆಕಳಿಗೆ ಆಗಿಂದಾಗಲೇ ಗೋಗ್ರಾಸ ಕೊಡ್ತಕ್ಕಂಥದ್ದು. ಹಾಗೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೇ ಕಷ್ಟ ಅಂತಂದ್ರು ಅವರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡತಕ್ಕಂಥದ್ದು. ಹಾಗೆ ನೀವು ಯಾವುದೇ ಬಣ್ಣದ ವಸ್ತ್ರವನ್ನು ನೀವು ಧರಿಸಿದ್ರು ಒಂದು ವಾರಕ್ಕೆ ಅಥವಾ ತಿಂಗಳಿಗೋ ಅಥವಾ ಒಂದು 3 ತಿಂಗಳಿಗೊಮ್ಮೆ ಆದರೂ ಒಂದು ಕಪ್ಪು ಬಟ್ಟೆಯನ್ನ ಯಾರಿಗಾದ್ರೂ ದಾನವಾಗಿ ಕೊಡ್ತಕ್ಕಂಥದ್ದು. ಇಂತಹ ಪ್ರಕ್ರಿಯೆಗಳಲ್ಲಿ ನೀವು ಮುಂದಾದ್ರೆ ಒಂದಿಷ್ಟು ಒಳಿತನ್ನ ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಶನಿ ಬದಲಾವಣೆ ಆಗಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಜಪ ತಪ ಅಲ್ಲವೂ ಬೇಕಾಗಿದೆ. ನಿಮ್ಮ ಮೇಲಧಿಕಾರಿಗಳು ನೀವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಾಡ್ತಾ ಇರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿಯರೋ, ಮಕ್ಕಳು, ಅಣ್ಣಂದರು, ಯಾರೋ ಒಬ್ರು, ಒಟ್ಟಾರೆ ಅವರಿಂದ ಒಂದಷ್ಟು ಮಾನಸಿಕವಾದಂಥ ಕಿರಿಕಿರಿ ಶುರುವಾಗುತ್ತೆ. ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳಲ್ಲಾಗುವ ತೊಂದರೆಗಳು. ಆದರೆ ಗುರು ಇರ್ತಕ್ಕಂತಹದ್ದಿದೆಯಲ್ಲ, ಅಲ್ಲಿ ಲಾಭ. ಇನ್ನು ಶುಕ್ರ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸನ್ನ ಮತ್ತಷ್ಟು ವೃದ್ಧಿಸ್ತಕ್ಕಂತಹದ್ದು. ಏನೇ ಆದರೂ ಕಷ್ಟ 100 ಇರಲಿ, ಭಗವಂತ ನೀನೊಬ್ಬ ನನ್ನ ಜೊತೆ ಇರಲಿ, ಹೀಗೆ ಈ ಮನಸ್ಸನ್ನು ಇಟ್ಕೊಂಡ್ರೆ ಎಂತಹ ಕಷ್ಟ ಆದರೂ ಮಂಜಿನ ಗಡ್ಡೆ ತರ ಕರಗತ್ತೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯದ ನಿತ್ಯ ಅನುಷ್ಠಾನ, ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೊಂದು ನಮಸ್ಕಾರ ಮಾಡ್ತಕ್ಕಂಥದ್ದು, ತನ್ನ ಕಾಯಕವನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಅದೇ ವಿಶೇಷ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ, ದೂರಭಾರ ಪ್ರಯಾಣ ಆಗಿರಲಿ, ಹಣಕಾಸಿನ ವಿಚಾರ ಆಗಿರಲಿ, ದೇವತಾ ಸಾನ್ನಿಧ್ಯಗಳಾಗಿರಲಿ, ಅಥವಾ ಒಂದು ಪುಣ್ಯಕ್ಷೇತ್ರ ದರ್ಶನ ಆಗಿರಲಿ, ಅಥವಾ ನಿಮ್ಮ ಕರಹಸ್ತದಿಂದ 10 ಜನಕ್ಕೆ ಅನ್ನದಾನ ಮಾಡತಕ್ಕಂಥದ್ದಾಗಿರಲಿ, ಏನೇ ಮಾಡಬೇಕಾದ್ರೂ ಒಳಮನಸ್ಸು ನೀವು ಏನೇ ಹೇಳಿದ್ರು ಮಾಡುವಂಥ ಕಾಯಕ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಬಂದೊದಗುವಂಥ ಯಾವುದಾದ್ರೂ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರವನ್ನಾಗಿ ಅಲ್ಲಿಂದಲ್ಲೇ ಪರಿಹಾರಗಳನ್ನು ಕಂಡುಕೊಂಡಿದ್ದೆ ಆದರೆ ಇನ್ನಷ್ಟು ಅದ್ಭುತವಾದ ಫಲವಿದೆ. ಆದರೆ ಏನೇ ಮಾಡಬೇಕಾದ್ರೂ ನಿಮ್ಮ ಒಳಮನಸ್ಸಲ್ಲಿರುವಂಥ ನೋವು ಆ ಕ್ಷಣಕ್ಕೆ ದೂರ ಆಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಕೃಪಾಶೀರ್ವಾದ ಬೇಕು, ದೈವ ಅನುಗ್ರಹ ಬೇಕು. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಮುಖದ ವರ್ಚಸ್ಸು ಪರವಾಗಿಲ್ಲ, ನಿಮ್ಮ ಉಡುಗೆ ತೊಡುಗೆಗಳ ಪರವಾಗಿಲ್ಲ, ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಪರವಾಗಿಲ್ಲ, ಮತ್ತು ಆರ್ಥಿಕ ಸಂಕಷ್ಟವನ್ನು ದೂರ ಮಾಡ್ಕೊಳ್ಬಹುದು. ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವೆಲ್ಲ ವ್ಯವಹಾರಗಳನ್ನು ಮಾಡ್ತಿರೋ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಹೊಸತನವನ್ನು ಕಾಣಬಹುದಾಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಸಹಿತ ತಾವೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದಾಗತ್ತೆ. ಇಷ್ಟೆಲ್ಲ ವ್ಯವಸ್ಥೆಗಳಿರೋದ್ರಿಂದ ಧೈರ್ಯವಾಗಿ ತಾವೊಂದು ಹೆಜ್ಜೆ ಮುಂದಕ್ಕೆ ಹಾಕಿ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಮಾನಸಿಕವಾದಂಥ ಒತ್ತಡದಲ್ಲಿದ್ದೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಸನ್ಮಾರ್ಗದ ಮಾತುಗಳಿದ್ರೂ ಯಾವುದನ್ನೂ ಆಲಿಸಬೇಕು ಅಂತ ಮನಸ್ಸು ನಿಮಗಿಲ್ಲ. ನಿಮ್ಮ ಮನಸ್ಸಲ್ಲಿ ಒಂದು ದ್ವಂದ್ವ ಚಿಂತನೆ ಇದೆ. ಒಂದು ಕಡೆ ನಾನು ಹೋಗ್ತಿರ್ತಕ್ಕಂಥ ದಾರಿ ಸರಿಯಿಲ್ಲ ಅಂತ ನಿಮಗೆ ಗೊತ್ತಿದ್ರೂ ಬಲವಂತವಾಗಿ ಅದಕ್ಕೆ ಅಲ್ಲೇ ಹೆಜ್ಜೆ ಹಾಕ್ತೀರಿ. ಮತ್ತೊಂದು ಕಡೆ ಹಿರಿಯರು ಹೀಗೆಲ್ಲ ಹಾಗೆ ಮಾಡಿ, ಇದು ಮಾಡೋದು ಸರಿಯಲ್ಲ, ಇದು ಮಾಡೋದೇ ಸರಿ ಅಂತ ಅವ್ರು ಹೇಳಿಕೊಟ್ರು ನಿಮ್ಮ ಮಾತನ್ನು ನಾವ್ಯಾಕೆ ಆಲಿಸಬೇಕು ಅಂತಕ್ಕಂಥ ಚಿಂತನೆ ಮಾಡ್ತೀರಿ. ವಿದ್ಯಾರ್ಥಿಗಳು ಓದಿನಲ್ಲಿ ಹಿನ್ನಡೆ, ವ್ಯವಹಾರ ಮಾಡ್ತಕ್ಕಂಥವ್ರು ವ್ಯವಹಾರಗಳ ಕಡೆ ಗಮನ ಇಲ್ಲ. ಇನ್ನು ಬರ್ತಕ್ಕಂಥ ಹಣಕಾಸು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಿಗುವಂಥ ಲಾಭ ಎಲ್ಲವೂ ಸಹಿತ ಅಷ್ಟಕ್ಕಷ್ಟೇ ಇದೆ. ಯಾವುದೂ ಸಹಿತ ಸಮಂಜಸ್ಕರವಾಗಿ ಇಲ್ಲದಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಇದಕ್ಕಾಗಿ ನಿಮ್ಮ ಚಿಂತನೆ ಬಹಳಷ್ಟು ಆಲೋಚನೆ ಮಾಡಬೇಕು. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಭಗವತಿಯ ಅನುಗ್ರಹದಿಂದ ಸಿಗಬೇಕು. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಕ್ರನ ಒಂದು ಆತಿಥ್ಯ ಬಹಳ ವಿಶೇಷವಾದ್ದು. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿಯ ಅಭಿವೃದ್ಧಿ, ಯಾವೊಂದು ಚಿಂತನೆ ಮಾಡಿದ್ರೂ ಅದರ ಪರಿಪೂರ್ತಿ ಆಗೋ ತನಕ ಅದರ ಕಡೆ ಹಠದಿಂದ ಕೆಲಸ ಮಾಡತಕ್ಕಂಥದ್ದು, ಒಂದು ಯಾವುದೇ ನಿಷ್ಠೂರಗಳು ಬಂದರೂ ಅಲ್ಲಿ ಸಮಾಧಾನಕರವಾದಂತಹ ವೃತ್ತಿಯನ್ನು ನೋಡ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯ
ನಿಮ್ಮ ಮುಖದಲ್ಲಿರುವಂತಹ ಮಂದಹಾಸ. ಆ ನಿಮ್ಮ ಮುಖದ ಮಂದಹಾಸದಿಂದಲೇ ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಬೇಕು, ಆರೋಗ್ಯವನ್ನು ಸುಧಾರಿಸ್ಕೋಬೇಕು. ಆದರೆ ಏನು ಅರ್ಥ ನಡೆದ್ರೂ ಎಲ್ಲೋ ಒಂದು ಸಮಸ್ಯೆ ಅಂತೂ ನಿಮ್ಮನ್ನು ಬಾಧಿಸುತ್ತೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ. ಇದರ ಮಧ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ತರಹ ಒತ್ತಡಗಳು, ಆರ್ಥಿಕ ಸಂಕಷ್ಟಗಳು ಇದೆ, ಮಾನಸಿಕವಾದಂತಹ ಒತ್ತಡ ಇದೆ, ಕುಟುಂಬದಲ್ಲಿ ಬೇಡವಾದ ವಿಚಾರಗಳು ತಲೆಗೆ ಹಾಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದೆಲ್ಲದರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರ ನಿಮ್ಮನ್ನು ಬಾಧಿಸುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಈ ಸಮಯದಲ್ಲಿ ಕಾಗದ ಪತ್ರಕ್ಕೆ ಸಹಿ ಹಾಕುವಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರಿಗೆ ಜವಾಬ್ದಾರಿಯುತವಾಗಿರಲಿ ಅಂತ ಕೊಡ್ತಕ್ಕಂಥದ್ದು, ಇದ್ಯಾವುದು ಈ ಸಮಯದಲ್ಲಿ ಸೂಕ್ತವಲ್ಲ, ಸರಿಯಲ್ಲ. ಚಂದ್ರನ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಪ್ರೀತಿ, ವಿಶ್ವಾಸ, ಬಂಧುತ್ವ, ಬಾಂಧವ್ಯ, ಕುಟುಂಬದಲ್ಲಿ ಒಂದು ನಗುಮುಖ, ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ, ಯಾವುದೇ ಕೆಲಸ ಆದರೂ ಸಹಿತ ಅಂದುಕೊಂಡದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು. 4 ಜನ ನಿಂದಕರಾದರೂ ನಿಮ್ಮಲ್ಲಿರುವಂಥ ಒಳ್ಳೆ ಮನಸ್ಸು, ಆ 4 ಜನದಲ್ಲೂ ಒಳ್ಳೆ ಸ್ನೇಹವನ್ನೇ ಬೆಳೆಸ್ತೀರಿ. ಸ್ವಲ್ಪ ದುಡುಕಿ ತೀರ್ಮಾನ ತಂದುಕೊಳ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳು ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಕಳ್ಕೊಳ್ತೀರಿ. ತಾಳ್ಮೆಯಿಂದ ನೀವು ನಡೆದ್ರೆ ಮತ್ತಷ್ಟು ಲಾಭ ಇದೆ. ಹಾಗೆ ಇನ್ನು ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನೀವು ಒಂದಲ್ಲ 2 ಸತಿ ಆಲೋಚನೆ ಮಾಡಲು ಒಂಥರ ದ್ವಂದ್ವ ನಿಲುವೆ. ಯಾವ ಬಟ್ಟೆ ಹಾಕಿದ್ರೂ ಸಹಿತ ಇದೆಲ್ಲ ಇನ್ನೊಂಥರ ಬಟ್ಟೆ ಹಾಕಿದ್ರೆ ಚೆನ್ನಾಗಿತ್ತೇನೋ, ಇನ್ನೂ ಆಕರ್ಷಿತವಾಗಿರಬೇಕಾಗಿತ್ತೇನೋ, ಇನ್ನೂ ಬೇರೆ ಬೇರೆ ವ್ಯವಹಾರ ಮಾಡಬೇಕಾಗಿತ್ತೇನೋ, ಹೀಗೆ ಆಲೋಚನೆ ಮಾಡುವಂಥ ಮನಸ್ಸು ಇದೆ. ತುಂಬ ಬದಲಾವಣೆ ಇದ್ದು ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಆದ್ದರಿಂದ ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ಕೆಲಸವನ್ನು ಮಾಡ್ಬೋದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ, ಉದ್ಯೋಗಕ್ಕೆ ಬರ್ತಕ್ಕಂಥವರು ಉದ್ಯೋಗದ ಕಡೆ ಗಮನ. ಯಾವುದೇ ವ್ಯವಹಾರ ಆದರೂ ಸಹಿತ ಮೈಮರೆತು ಕೂತ್ಕೊಳ್ಬಾರ್ದು. ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು, ಗರ್ಜನೆ ಮಾಡ್ತಕ್ಕಂಥವ್ರು, ಅದಕ್ಕಿಂತ ಹೆಚ್ಚಿನಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನೇ ಸರಿಯಾಗಿ ಮಾಡಿಲ್ಲ ಅಂತ ನಿಂದನೆ ಮಾಡ್ತಕ್ಕಂಥವ್ರು ಸಹಿತ ನಿಮ್ಮ ಜೊತೆ ಇರ್ತಾರೆ. ಗುರುಗಳ ಆಶೀರ್ವಾದದೊಂದಿಗೆ ಹಾಕುವಂಥ ಧರ್ಮ ಮಾರ್ಗದಿಂದ ನಡೆದಿದ್ದೇ ಆದರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಮತ್ತಷ್ಟು ಅದ್ಭುತವಾಗಿ ಕೆಲಸ ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ದೇವರ ಕೃಪಾಶೀರ್ವಾದ ತುಂಬ ಚೆನ್ನಾಗಿದೆ. ವ್ಯವಹಾರ ಆಗಿರಲಿ, ನಿಮ್ಮ ವೃತ್ತಿ ಧರ್ಮ ಆಗಿರಲಿ, ಏನೇ ಆದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭದಾಯಕವಾಗಿರಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅಂತಹ ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ, ದೂರ ಪ್ರಯಾಣ, ವ್ಯವಹಾರಗಳು ಮಾಡುವಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ನನ್ನದು ತಂದು ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನೋಡಿಸ್ತಕ್ಕಂಥದ್ದು, ಯಾವುದೇ ನಿಷ್ಠೂರದ ಹೊರೆ ಬಂದರೂ ಅದನ್ನು ಸಮಾಧಾನ ರೀತಿ ಸರಿಪಡಿಸ್ತಕ್ಕಂಥದ್ದು, ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿರ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಅನ್ನೋ ಗುಣ ಇರತಕ್ಕಂಥದ್ದು, ಇದೆಲ್ಲವೂ ಬಹಳ ಅದ್ಭುತವಾದ್ದರಿಂದ ದೇವಿಯ ಕೃಪಾಶೀರ್ವಾದ ಸಹಿತ ಅಷ್ಟೇ ವಿಶೇಷವಾಗಿದೆ. ನೀವು ನಂಬಿರ್ತಕ್ಕಂಥ ದೇವಿಯ ಕೃಪಾಶೀರ್ವಾದದಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಹಿಂದಾಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಿರ ಕೆಲವಷ್ಟು ನೋವಿನ ಸಂಗತಿಗಳನ್ನು, ನಿಷ್ಠೂರದ ಹೊರೆಯನ್ನು, ಕೆಲವಷ್ಟು ಆಡುವಂಥ ಮಾತಿಗೆ ಮನಸ್ಸಿಗೆ ಬಹಳ ನೋವುಂಟು ಮಾಡ್ಕೊಳ್ಳೋದನ್ನು ನಾವು ಗಮನಿಸ್ತೀರಿ. ಹಾಗೆ ಯಾರು ಆತ್ಮೀಯರು, ಸ್ನೇಹಿತರು, ಆತ್ಮಸ್ನೇಹಿತರು ಅಂತ ಹೇಳಿ ತುಂಬ ಹತ್ತಿರದಲ್ಲಿ ಇರ್ತಾರಲ್ಲ, ಅಂತಹವ್ರಿಗಾಗಿ ಕಾತುರತೆಯಿಂದ ಕಾಯುವುದು ಅಥವಾ ಅವ್ರ ಮಾತಿಗೆ ನೀವು ಆಲಿಸುವಂಥದ್ದು ಅಥವಾ ಅವ್ರಿಗಾಗಿಯೇ ನೀವು ವೆಯ್ಟ್ ಮಾಡುವಂಥದ್ದೇ ನಡೆದು ಹೋಗುತ್ತೆ. ಈ ಸಮಯದಲ್ಲಿ ತಮ್ಮ ಚಿಂತನೆ, ತಮ್ಮ ಆಲೋಚನೆ, ತಮ್ಮ ವ್ಯವಸ್ಥೆ ಅಥವಾ ತಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಥವಾ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯ ಇದೆಯಲ್ಲ, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು, ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆಗೆ ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದಾದರೆ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಒಂದು 21 ಗರಿಕೆಯನ್ನು ತಂದು ಶ್ರೀಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲೆ ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇರ್ತಕ್ಕಂತಹ ಒಂದಿಷ್ಟು ನೋವಿನ ಸಂಗತಿ ಎಲ್ಲವನ್ನು ಮರೆತು ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ, ಇದರ ಮಧ್ಯದಲ್ಲಿ ದೇವತಾ ದರ್ಶನ, ಪುಣ್ಯಕ್ಷೇತ್ರ ಅಥವಾ ತೀರ್ಥ ಸ್ಥಳಕ್ಕೆ ಹೋಗಿ ಬರ್ತಕ್ಕಂಥದ್ದು, ಯಾವುದಾದ್ರೂ ದೇವರ ಬಗ್ಗೆನೇ ನಿಮ್ಮ ಆಲೋಚನೆಗಳು, ಅಥವಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ದೇವಿಯ ದುರ್ಗಾ ಹವನ, ಹೀಗೆ ಹವನಾದಿಗಳನ್ನು ಅಥವಾ ದೇವರ ಸಾನ್ನಿಧ್ಯವನ್ನು ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವಾಲಯದಲ್ಲಿ ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲವೂ ಸಹಿತ ದೂರ ಆಗಲಿ ಅಂತ ಭಗವಂತನಲ್ಲಿ ಮೊರೆ ಹೋಗುವಂಥ ಕಾಲ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸಾಧ್ಯವಾದಷ್ಟು ಯಾವುದೇ ಮಾತಾದರೂ ಮೌನದಿಂದ, ಆದಷ್ಟು ಹಸನ್ಮುಖಿತನದಿಂದ ನಗುಮುಖವಾಗಿರಬೇಕಾದ್ದು ನಿಮ್ಮ ಹೆಚ್ಚಿನ ಕರ್ತವ್ಯ. ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ ನಿಮಗೆ ಅರ್ಧ ಕೆಲಸವನ್ನು ಮಾಡಿ ಮುಗಿಸುತ್ತೆ. ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡ್ತಕ್ಕಂಥದ್ದು ನಡೆಸಿದ್ರೆ ಖಂಡಿತ ಒಳಿತನ್ನು ಕಾಣ್ತೀರಿ. ಒಂದಷ್ಟು ಬೇರೆ ಬೇರೆ ಥರ ಒತ್ತಡಗಳು ಜಾಸ್ತಿ ಇರೋದ್ರಿಂದ ಏನು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದಷ್ಟು ಮನಸ್ಸಿಗೆ ನೋವಿದೆ. ಆದರೆ ಇದನ್ನು ಸರಿಪಡಿಸ್ಕೊಂಡ್ರೆ ಅದ್ಭುತವಾದ ಫಲವನ್ನು ಖಂಡಿತ ನೀವು ಸಿದ್ಧಪಡಿಸ್ಕೊಳ್ತೀರಿ.
ನೀವು ನಂಬಿರ್ತಕ್ಕಂಥ ದೈವದ ಕೃಪೆಯಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಮಾನಸಿಕವಾದಂತಹ ಒತ್ತಡ ಇರುತ್ತೆ. ಸರಿಯಾದ ಸನ್ಮಾರ್ಗದಲ್ಲಿ ನಡೆಯಬೇಕಾದ ನೀವು ಕೆಲವಷ್ಟು ಒತ್ತಡಗಳಿಗೆ ಸಿಲುಕೊಂಡು ಸಮಸ್ಯೆಯನ್ನು ಉಂಟು ಮಾಡಿಕೊಳ್ತೀರಿ. ಏನೇ ಆದರೂ ಶಾಂತಿ ಇರಲಿ, ಸಮಾಧಾನ ಇರಲಿ. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದುಕೊಂಡು ಅಶ್ವತ್ಥ ವೃಕ್ಷ, ಅರಳಿ ವೃಕ್ಷ ಅಥವಾ ಬಿಳಿ ಎಕ್ಕದ ಗಿಡ ಅಥವಾ ಔದುಂಬರ ವೃಕ್ಷ ಇಂತಹದ್ದರ ಎಲೆಗಳಿಗೆ ಶ್ರೀಗಂಧವನ್ನು ಲೇಪನ ಮಾಡಿ ಅದರ ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಕಡಲೆಕಾಳನ್ನಿಟ್ಟು ಪ್ರಾರ್ಥನೆ ಮಾಡಿ ಆ ಗಿಡಗಳ ಹತ್ರನೇ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ಅಥವಾ ಇರ್ತಕ್ಕಂಥ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಏನೇ ವ್ಯವಹಾರ ಮಾಡಬೇಕಾದರೂ ಶಾಂತಿ ಸಮಾಧಾನವಾಗಿರ್ತೀರಿ. ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು, ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಅಥವಾ ಒಂದು ವಾಸ್ತುಗೃಹಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಯಾವುದೇ ರೀತಿಯಲ್ಲಿದ್ದರೂ ಸಹಿತ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂತಹ ಅದೃಷ್ಟ ಫಲ ಇದೆ. ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಒಳಮನಸ್ಸಿಗೆ ಸರಿ ಅನ್ಸಿದ್ರೆ ಮಾತ್ರ. 4 ಜನ ಹೇಳಿದ್ರು ಅಂತ ನೀವು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದು ಸರಿಯಲ್ಲ. ನಿಮ್ಮ ಒಳಮನಸ್ಸು ಹೇಳಬೇಕು ಇದು ಸರಿಯಾಗಿದೆ, ಇದೇ ಮಾಡಬೇಕು ಅಂತ. ನಿಮ್ಮ ಒಳಮನಸ್ಸಿನಿಗೆ ನೀವು ಹೆಚ್ಚಿನ ಆದ್ಯತೆ ಕೊಟ್ಟರೆ ನಿಮ್ಮ ಒಳಮನಸ್ಸಿಗೆ ಕೊಡುವಂಥ ಆದ್ಯತೆಯಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಜಾತಕದಲ್ಲಿರ್ತಕ್ಕಂಥ ರಾಹುವಿನಿಂದ ನಿಮ್ಮ ಮೊಣಕಾಲು, ನಿಮ್ಮ ತೊಡೆಯ ಭಾಗ ಅಥವಾ ನಿಮ್ಮ ಶೋಲ್ಡರ್ಸು ಇಲ್ಲಿ ಸ್ವಲ್ಪ ನೋವು ಬರುವಂಥ ಸಾಂದ್ರತೆ ಇರುತ್ತೆ. ಯಾರೊಬ್ಬರ ಮಾತಿಗೂ ಆಲಿಸಬೇಕು, ಇನ್ನೊಬ್ಬರ ಮಾತನ್ನು ಸ್ಪಂದಿಸಬೇಕು, ಅಥವಾ ಇನ್ನೊಬ್ಬರು ಹೇಳುವಂಥದ್ದು ನನ್ನ ನ್ಯಾಯಮಾರ್ಗವಾಗಿದೆ ಅಥವಾ ಅವರು ಸರಿ ಇದೆ ಅಂತ ಆಲೋಚನೆ ಮಾಡೋ ತಾಳ್ಮೆ, ಸಮಾಧಾನ ಖಂಡಿತ ನಿಮಗಿರೋದಿಲ್ಲ. ನಿಮ್ಮದೇ ಆದ ಪ್ರಪಂಚ, ನಿಮಗೆ ಯಾವ್ದು ಸರಿಯೋ ಅದರ ಕಡೆ ಓಲೈಸ್ತಾ ಇರ್ತೀರಿ. ಆದರೆ ಸರಿ ಇರ್ತಕ್ಕಂಥದ್ದು, ಸರಿ ತಪ್ಪುಗಳ ಬಗ್ಗೆ ಹೇಳುವಂಥ ಯಾರೊಬ್ಬರ ಮಾತನ್ನು ಆಲಿಸಬೇಕು ಎಂಬತಕ್ಕಂಥ ತೀರ್ಮಾನ ನಿಮ್ಮದಲ್ಲ. ಆದರೆ ಒಂದು ವಿಚಾರ, ಹಾಕುವ ಹೆಜ್ಜೆನಲ್ಲಿ ಬರ್ತಕ್ಕಂತಹ ಗಂಡಾಂತರಗಳನ್ನು, ಇರ್ತಕ್ಕಂಥ ಸಮಸ್ಯೆಗಳನ್ನು, ಇರ್ತಕ್ಕಂಥ ದೋಷಗಳನ್ನು ಒಂದು ಅರಿವಿಗೆ ಬಾರದಂಥ ರೀತಿಯಲ್ಲಿದ್ದೀರಿ. ಮುಂದೊಂದು ದಿವಸ ಇದಕ್ಕೆ ಬಹಳಷ್ಟು ನೀವು ಒಂದು ಸಮಸ್ಯೆಗಳಾಗಿ ಮುಂದೊಂದು ದಿವಸ ಬರುವಂಥ ತೊಂದರೆಗಳಿಗೆ ನೀವು ತುತ್ತಾಗ್ತೀರಿ. ಆದಷ್ಟು ಎಚ್ಚರಿಕೆಯಲ್ಲಿರಲಿ. ಜೊತೆಗೆ ರಾಹುಗ್ರಹವನ್ನು ಅಥವಾ ರಾಹುವಿಗೆ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ದುರ್ಗೆಯನ್ನು ನೀವು ಪ್ರಾರ್ಥನೆ ಮಾಡಿ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೆ, ಆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.